ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಭಗವಾನ್ ಶಿವನೊಂದಿಗೆ ಸಂಬಂಧ ಹೊಂದಿರುವ ಅನೇಕ ಪವಿತ್ರ ಕ್ಷೇತ್ರಗಳು ಭಾರತದಲ್ಲಿವೆ. ಆದರೆ ವರ್ಷದಲ್ಲಿ ಕೇವಲ 28 ದಿನಗಳ ಕಾಲ ಮಾತ್ರ ಭಕ್ತರಿಗೆ ದರ್ಶನ ನೀಡುವ ದಕ್ಷ ಯಾಗ ನಡೆಸಿದ ಸ್ಥಳವೆಂದು ನಂಬಲಾಗುವ ಒಂದು ಅದ್ಭುತ ಶಿವಕ್ಷೇತ್ರವಿದು. ಅದೇ ಕೇರಳದ ಕಣ್ಣೂರು ಜಿಲ್ಲೆಯ ಸಹ್ಯಾದ್ರಿ ಪರ್ವತ ಶ್ರೇಣಿಯ ಮಧ್ಯದಲ್ಲಿರುವ ಕೊಟ್ಟಿಯೂರು ಶಿವ ದೇವಾಲಯ. ಈ ದೇವಾಲಯದ ವಿಶೇಷತೆ ಏನು? ಏಕೆ ಇದನ್ನು ದಕ್ಷಿಣ ಕಾಶಿ ಎಂದು ಕರೆಯುತ್ತಾರೆ? ಇಲ್ಲಿ ಸತೀದೇವಿ ಆತ್ಮತ್ಯಾಗ ಮಾಡಿಕೊಂಡಿದ್ದಳ? ಏಕೆ ಈ ಕ್ಷೇತ್ರದ ಒಂದು ಭಾಗ ವರ್ಷದಲ್ಲಿ ಕೇವಲ 28 ದಿನಗಳ ಕಾಲ ಮಾತ್ರ ತೆರೆದಿರುತ್ತದೆ? ಇವೆಲ್ಲದರ ಸಂಪೂರ್ಣ ಮಾಹಿತಿಯನ್ನು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಆದ್ದರಿಂದ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೇ ನೋಡಿ. ಕೊಟ್ಟಿಯೂರು ಎಲ್ಲಿದೆ? ಕೊಟ್ಟಿಯೂರು ಶಿವ ದೇವಾಲಯವು ಕೇರಳದ ಕಣ್ಣೂರು ಜಿಲ್ಲೆಯ ದಟ್ಟ ಕಾಡು ಮತ್ತು ಸಹ್ಯಾದ್ರಿ ಪರ್ವತ ಶ್ರೇಣಿಯ ಮಧ್ಯೆ ನೆಲೆಗೊಂಡಿದೆ. ದೇವಾಲಯದ ಪಕ್ಕದಲ್ಲಿಯೇ ಪವಿತ್ರ ಬಾವಲಿ ನದಿ ಹರಿಯುತ್ತದೆ. ಪ್ರಕೃತಿಯ ಮಡಿಲಿನಲ್ಲಿ ನೆಲೆಸಿರುವ ಈ ಕ್ಷೇತ್ರಕ್ಕೆ ಸಾವಿರಾರು ಭಕ್ತರು ಪ್ರತಿ ವರ್ಷ ಭೇಟಿ ನೀಡುತ್ತಾರೆ. ಈ ಕ್ಷೇತ್ರವನ್ನು ದಕ್ಷಿಣ ಕಾಶಿ ಎಂದು ಕರೆಯುತ್ತಾರೆ. ದಕ್ಷನ ಯಜ್ಞದ ಪೌರಾಣಿಕ ಕಥೆಯ ಹಿನ್ನೆಲೆ. ಸೃಷ್ಟಿಕರ್ತನಾದ ಬ್ರಹ್ಮನ ಮಾನಸ ಪುತ್ರನಾಗಿದ್ದ ದಕ್ಷ ಪ್ರಜಾಪತಿಗೆ ಅನೇಕ ಪುತ್ರಿಯರು ಜನಿಸಿದರು. ಅವರಲ್ಲಿ ಸತೀದೇವಿಯು ಅತ್ಯಂತ ದಿವ್ಯ ಸ್ವರೂಪಳಾಗಿದ್ದಳು. ಸತೀದೇವಿಯು ಸಾಮಾನ್ಯ ರಾಜಕುಮಾರಿಯಾಗಿರಲಿಲ್ಲ. ಅವಳು ಆದಿಪರಾಶಕ್ತಿಯ ಅವತಾರವಾಗಿದ್ದಳು. ಬಾಲ್ಯದಿಂದಲೇ ಸತೀದೇವಿಯ ಮನಸ್ಸು ಮಹಾಶಿವನ ಕಡೆಗೆ ಆಕರ್ಷಿತವಾಗಿತ್ತು. ಶಿವನನ್ನೇ ತನ್ನ ಪತಿಯಾಗಿ ಪಡೆಯಬೇಕು ಎಂದು ಅವಳು ಸಂಕಲ್ಪವನ್ನು ಮಾಡಿಕೊಂಡಿದ್ದಳು. ಮಹಾದೇವನನ್ನು ಪತಿಯಾಗಿ ಪಡೆಯಲು ಸತೀದೇವಿಯು ಕಠಿಣ ತಪಸ್ಸು ಮಾಡಿದಳು. ಸಾವಿರಾರು ವರ್ಷಗಳ ಕಾಲ ಭಕ್ತಿ ಮತ್ತು ನಿಷ್ಠೆಯಿಂದ ಮಾಡಿದ ತಪಸ್ಸಿನಿಂದ ದೇವತೆಗಳೇ ಆಶ್ಚರ್ಯಚಕಿತರಾದರು. ಸತಿಯ ಅಪಾರ ಭಕ್ತಿಯನ್ನು ಕಂಡು ಬ್ರಹ್ಮ, ವಿಷ್ಣು ಹಾಗೂ ದೇವತೆಗಳು ಶಿವನಲ್ಲಿ ಪ್ರಾರ್ಥಿಸಿದರು. ಕೊನೆಗೆ ಮಹಾದೇವನು ಸತಿಯ ಭಕ್ತಿಗೆ ಮೆಚ್ಚಿ ವಿವಾಹಕ್ಕೆ ಒಪ್ಪಿದನು. ಆದರೆ ಸತೀದೇವಿಯ ತಂದೆ ಪ್ರಜಾಪತಿಗೆ ಈ ವಿವಾಹ ಇಷ್ಟವಾಗಿರಲಿಲ್ಲ. ಯಾಕೆಂದರೆ ಶಿವನು ರಾಜಕುಮಾರನಂತೆ ಬದುಕುವವನಲ್ಲ. ಇವನು ಸ್ಮಶಾನದಲ್ಲಿ ವಾಸಿಸುತ್ತಿದ್ದನು. ದೇಹಕ್ಕೆ ಭಸ್ಮವನ್ನು ಧರಿಸುತ್ತಿದ್ದನು. ನಾಗಗಳನ್ನು ಆಭರಣಗಳನ್ನಾಗಿ ಧರಿಸುತ್ತಿದ್ದನು. ಹುಲಿಯ ಚರ್ಮವನ್ನು ಉಡುಪಾಗಿ ಬಳಸುತ್ತಿದ್ದ. ಭೂತ ಪ್ರೇತಗಳ ಜೊತೆ ಸಂಚರಿಸುತ್ತಿದ್ದನು. ಇಂತಹ ವ್ಯಕ್ತಿ ತನ್ನ ಮಗಳಿಗೆ ಯೋಗ್ಯನಲ್ಲ ಎಂದು ದಕ್ಷ ಪ್ರಜಾಪತಿ ಭಾವಿಸಿದನು. ಆದರೆ ಬ್ರಹ್ಮ ಮತ್ತು ವಿಷ್ಣುವಿನ ಸಲಹೆಯ ಮೇರೆಗೆ ದಕ್ಷನು ಕೊನೆಗೆ ವಿವಾಹಕ್ಕೆ ಒಪ್ಪಿಗೆ ನೀಡಬೇಕಾಯಿತು. ಕೈಲಾಸದಿಂದ ನಂದಿಯ ಮೇಲೆ ಮಹಾಶಿವನು ತನ್ನ ಗಣಗಳೊಂದಿಗೆ ವಿವಾಹಕ್ಕೆ ಆಗಮಿಸಿದನು. ಅವನ ಜೊತೆಯಲ್ಲಿದ್ದ ಗಣಗಳನ್ನು ನೋಡಿ ಕೆಲವರು ಭಯಪಟ್ಟರು. ಆದರೆ ಶಿವ ತನ್ನ ದಿವ್ಯ ರೂಪವನ್ನು ಪ್ರದರ್ಶಿಸಿದಾಗ ಎಲ್ಲರೂ ಆಶ್ಚರ್ಯಚಕಿತರಾದರು. ಬ್ರಹ್ಮ, ವಿಷ್ಣು, ಇಂದ್ರ ಸೇರಿದಂತೆ ಎಲ್ಲ ದೇವತೆಗಳ ಸಮ್ಮುಖದಲ್ಲಿ ಶಿವ ಮತ್ತು ಸತೀದೇವಿಯ ವಿವಾಹವು ಅದ್ಧೂರಿಯಾಗಿ ನೆರವೇರಿತು. ವಿವಾಹದ ನಂತರವೂ ದಕ್ಷನ ಮನಸ್ಸಿನಲ್ಲಿ ಶಿವನ ಬಗ್ಗೆ ಗೌರವ ಮೂಡಲಿಲ್ಲ. ಕೆಲವು ವರ್ಷಗಳ ನಂತರ ದಕ್ಷ ಪ್ರಜಾಪತಿ ಭವ್ಯವಾದ ಮಹಾಯಜ್ಞವನ್ನು ಆಯೋಜಿಸಿದನು. ಎಲ್ಲ ದೇವತೆಗಳನ್ನು ಆಹ್ವಾನಿಸಿದನು. ಆದರೆ ಉದ್ದೇಶಪೂರ್ವಕವಾಗಿ ಶಿವ ಮತ್ತು ಸತೀದೇವಿಯನ್ನು ಮಾತ್ರ ಆಹ್ವಾನಿಸಿರಲಿಲ್ಲ. ಈ ವಿಷಯ ತಿಳಿದ ಸತೀದೇವಿಯು ತನ್ನ ತಂದೆ ಮನೆಗೆ ಹೋಗಲು ಬಯಸಿದಳು. ಆಗ ಮಹಾದೇವನು ಹೇಳಿದನು, ಆಹ್ವಾನವಿಲ್ಲದೆ ಹೋಗುವುದು ಸೂಕ್ತವಲ್ಲ. ಅಲ್ಲಿ ನಿನಗೆ ಅವಮಾನವಾಗಬಹುದು. ಆದರೂ ಸತೀದೇವಿಯು ತನ್ನ ತಂದೆ ಮನೆಗೆ ಹೋಗಲು ನಿರ್ಧರಿಸಿದಳು. ಯಜ್ಞ ಸ್ಥಳಕ್ಕೆ ಬಂದ ಸತಿಯನ್ನು ಯಾರೂ ಸ್ವಾಗತಿಸಲಿಲ್ಲ. ದಕ್ಷ ಪ್ರಜಾಪತಿಯು ಮಹಾದೇವನನ್ನು ನಿಂದಿಸಲು ಪ್ರಾರಂಭಿಸಿದನು. ತನ್ನ ಪತಿಯ ಅವಮಾನವನ್ನು ಸಹಿಸಲಾಗದೆ ಸತೀದೇವಿಯು ಕೋಪ ಮತ್ತು ದುಃಖದಿಂದ ಹೇಳಿದಳು, ಈ ದೇಹವು ದಕ್ಷನ ಪುತ್ರಿಯಾಗಿ ಜನಿಸಿದ ಕಾರಣ ನನಗೆ ದೊರೆತಿದೆ. ಇಂತಹ ದೇಹವನ್ನು ನಾನು ಇನ್ನು ಮುಂದೆ ಧರಿಸುವುದಿಲ್ಲ ಎಂದು ಯಜ್ಞದ ಒಳಗೆ ಸತೀದೇವಿಯು ಪ್ರವೇಶಿಸಿ, ಹೀಗೆ ಯೋಗಾಗ್ನಿಯ ಮೂಲಕ ಸತೀದೇವಿಯು ತನ್ನ ದೇಹವನ್ನು ತ್ಯಜಿಸಿದಳು. ಸತೀದೇವಿಯ ಮರಣದ ಸುದ್ದಿ ಕೇಳಿದ ಶಿವನು ಅಪಾರ ದುಃಖ ಮತ್ತು ಕೋಪದಿಂದ ರುದ್ರರೂಪ ತಾಳಿದನು. ತನ್ನ ಜಟೆಯನ್ನು ಭೂಮಿಗೆ ಎಸೆದಾಗ ಅದರಿಂದ ವೀರಭದ್ರನು ಉದ್ಭವಿಸಿದನು. ವೀರಭದ್ರನು ದಕ್ಷ ಪ್ರಜಾಪತಿಯ ತಲೆಯನ್ನು ಕಡಿದು ಹಾಕಿದನು. ದಕ್ಷ ಯಜ್ಞವು ಅರ್ಧಕ್ಕೆ ನಿಂತಿದ್ದರಿಂದ ದೇವತೆಗಳು ಮತ್ತು ಋಷಿಗಳು ಆತಂಕಗೊಂಡರು. ಅವರು ಬ್ರಹ್ಮ ಮತ್ತು ವಿಷ್ಣುವಿನೊಂದಿಗೆ ಸೇರಿ ಶಿವನಲ್ಲಿ ಕ್ಷಮೆಯನ್ನು ಬೇಡಿದರು.
ಕರುಣಾಮಯನಾದ ಮಹಾದೇವನು ತನ್ನ ಕೋಪವನ್ನು ಶಮನಗೊಳಿಸಿದನು. ದಕ್ಷನ ಮೂಲ ತಲೆ ದೊರೆಯದ ಕಾರಣ ಹತ್ತಿರದಲ್ಲಿದ್ದ ಒಂದು ಮೇಕೆಯ ತಲೆಯನ್ನು ದಕ್ಷನ ತಲೆಗೆ ಜೋಡಿಸಿ ಮರುಜೀವ ನೀಡಿದನು. ಮರುಜೀವ ಪಡೆದ ದಕ್ಷನು ತನ್ನ ತಪ್ಪನ್ನು ಅರಿತು ಮಹಾದೇವನಲ್ಲಿ ಕ್ಷಮೆಯಾಚಿಸಿದನು. ನಂತರ ಅಪೂರ್ಣವಾಗಿದ್ದ ಯಜ್ಞವನ್ನು ಪೂರ್ಣಗೊಳಿಸಿ ಅದರ ಫಲವನ್ನು ಶಿವನಿಗೆ ಅರ್ಪಿಸಿದನು. ಪುರಾಣಗಳ ಪ್ರಕಾರ ಈ ಎಲ್ಲ ಘಟನೆಗಳು ನಡೆದ ಸ್ಥಳವೇ ಇಂದಿನ ಕೊಟ್ಟಿಯೂರು. ಕೊಟ್ಟಿಯೂರು ಎಂಬ ಹೆಸರು ಹೇಗೆ ಬಂತು? ಮಲಯಾಳಂ ಭಾಷೆಯಲ್ಲಿ ಕೂಡಿ ಎಂದರೆ ಒಟ್ಟಾಗಿ ಸೇರುವುದು, ಊರು ಎಂದರೆ ಸ್ಥಳ. ಶಿವ, ವಿಷ್ಣು ಮತ್ತು ಬ್ರಹ್ಮದೇವರುಗಳು ಇಲ್ಲಿ ಒಂದಾಗಿ ಸೇರಿದ್ದರಿಂದ ಈ ಸ್ಥಳವನ್ನು ಕೊಡಿಯೂರು ಎಂದು ಕರೆಯಲಾಯಿತು. ಕಾಲಕ್ರಮೇಣ ಅದೇ ಹೆಸರನ್ನು ಕೊಟ್ಟಿಯೂರು ಎಂದು ಬದಲಾಯಿತು. 2 ದೇವಾಲಯಗಳ ವಿಶೇಷತೆ. ಕೊಟ್ಟಿಯೂರಿನಲ್ಲಿ 2 ದೇವಾಲಯಗಳಿವೆ. ಮೊದಲನೆಯದು ಇಕ್ಕರೆ ಕೊಟ್ಟಿಯೂರು, ಎರಡನೆಯದು ಅಕ್ಕರೆ ಕೊಟ್ಟಿಯೂರು. ಇಕ್ಕರೆ ಕೊಟ್ಟಿಯೂರು ವರ್ಷ ಪೂರ್ತಿ ತೆರೆದಿರುತ್ತದೆ. ಆದರೆ ಅಕ್ಕರೆ ಕೊಟ್ಟಿಯೂರು ವರ್ಷದಲ್ಲಿ ಕೇವಲ 28 ದಿನಗಳ ಕಾಲ ಮಾತ್ರ ಭಕ್ತರಿಗೆ ತೆರೆದಿರುತ್ತದೆ. ಉಳಿದ ಸಮಯದಲ್ಲಿ ಸಾಮಾನ್ಯ ಭಕ್ತರಿಗೆ ಪ್ರವೇಶ ಇರುವುದಿಲ್ಲ. ಇದೇ ಕ್ಷೇತ್ರ ಅತ್ಯಂತ ದೊಡ್ಡ ವಿಶೇಷತೆಯಾಗಿದೆ. ಸಾಮಾನ್ಯವಾಗಿ ದೇವಾಲಯಗಳಲ್ಲಿ ದೊಡ್ಡ ಗೋಪುರ ಮತ್ತು ಕಟ್ಟಡಗಳು ಇರುತ್ತವೆ. ಆದರೆ ಕೊಟ್ಟಿಯೂರಿನಲ್ಲಿ ಅಂತಹ ಯಾವುದೇ ನಿರ್ಮಿತ ಗುಡಿಯಿಲ್ಲ. ಇಲ್ಲಿ ಪ್ರಕೃತಿಯ ಮಧ್ಯೆ ನೆಲದಿಂದ ಸ್ವತಃ ಉದ್ಭವಿಸಿದ ಸ್ವಯಂಭೂ ಶಿವಲಿಂಗವಿದೆ. ಆದ್ದರಿಂದ ಈ ಕ್ಷೇತ್ರಕ್ಕೆ ಅತ್ಯಂತ ಪವಿತ್ರವಾದ ಸ್ಥಾನಮಾನವಿದೆ. ಬಾವಲಿ ನದಿಯ ಮಹತ್ವ. ದೇವಾಲಯದ ಪಕ್ಕದಲ್ಲಿ ಹರಿಯುವ ಬಾವಲಿ ನದಿಯು ಅತ್ಯಂತ ಪವಿತ್ರವಾದ ನದಿಯಾಗಿದೆ. ಭಕ್ತರು ಮೊದಲು ಈ ನದಿಯಲ್ಲಿ ಸ್ನಾನ ಮಾಡಿ ನಂತರ ಶಿವನ ದರ್ಶನ ಪಡೆಯುತ್ತಾರೆ. ಈ ನದಿಯಲ್ಲಿ ಸ್ನಾನ ಮಾಡುವುದರಿಂದ ಪಾಪಗಳು ನಿವಾರಣೆಯಾಗುತ್ತವೆ ಎಂಬ ನಂಬಿಕೆ ಇದೆ. ವೈಶಾಖ ಮಹೋತ್ಸವ. ಕೊಟ್ಟಿಯೂರಿನಲ್ಲಿ ಅತ್ಯಂತ ಪ್ರಮುಖ ಉತ್ಸವವೇ ವೈಶಾಖ ಮಹೋತ್ಸವ. ಈ ಉತ್ಸವ ಸುಮಾರು 28 ದಿನಗಳ ಕಾಲ ನಡೆಯುತ್ತದೆ. ಮೇ ಮತ್ತು ಜೂನ್ ತಿಂಗಳಲ್ಲಿ ನಡೆಯುವ ಈ ಮಹೋತ್ಸವದಲ್ಲಿ ಲಕ್ಷಾಂತರ ಭಕ್ತರು ಭಾಗವಹಿಸುತ್ತಾರೆ. ಈ ಸಮಯದಲ್ಲಿ ಮಾತ್ರ ಅಕ್ಕರೆ ಕೊಟ್ಟಿಯೂರು ಭಕ್ತರಿಗೆ ತೆರೆಯಲಾಗುತ್ತದೆ. ವಿಶೇಷ ಯಜ್ಞಗಳು, ಹೋಮ, ಅಭಿಷೇಕ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತವೆ. ಈ ಕ್ಷೇತ್ರದಲ್ಲಿ ನಡೆಯುವ ಕೆಲವು ವಿಶೇಷ ಆಚರಣೆಗಳು ನೇಯ್ಯಟ್ಟಂ, ರೋಹಿಣಿ ಆರಾಧನೆ, ಎಳನೀರ್ ವೆಪ್ಪು, ರೇವತಿ ಆರಾಧನೆ. ಈ ಆಚರಣೆಗಳು ಶತಮಾನಗಳಿಂದಲೂ ನಡೆದು ಬರುತ್ತಿವೆ. ಭಕ್ತರ ನಂಬಿಕೆಗಳು. ಭಕ್ತರ ನಂಬಿಕೆಯ ಪ್ರಕಾರ ಕೊಟ್ಟಿಯೂರು ಶಿವನ ದರ್ಶನದಿಂದ ಶನಿ ದೋಷ ನಿವಾರಣೆಯಾಗುತ್ತದೆ, ಕುಟುಂಬದ ಸಮಸ್ಯೆಗಳು ದೂರವಾಗುತ್ತವೆ, ವಿವಾಹ ವಿಳಂಬ ನಿವಾರಣೆಯಾಗುತ್ತದೆ, ಸಂತಾನ ಭಾಗ್ಯ ದೊರೆಯುತ್ತದೆ, ಆರ್ಥಿಕ ಸಂಕಷ್ಟಗಳು ಕಡಿಮೆಯಾಗುತ್ತವೆ, ಮನಸ್ಸಿಗೆ ಶಾಂತಿ ಮತ್ತು ನೆಮ್ಮದಿ ಸಿಗುತ್ತದೆ. ಏಕೆ ಇದನ್ನು ದಕ್ಷಿಣ ಕಾಶಿ ಎಂದು ಕರೆಯುತ್ತಾರೆ? ಕಾಶಿಗೆ ಹೋಗಲು ಸಾಧ್ಯವಾಗದವರು ಕೊಟ್ಟಿಯೂರಿಗೆ ಭೇಟಿ ನೀಡಿದರೆ ಅದೇ ಪುಣ್ಯ ಲಭಿಸುತ್ತದೆ ಎಂಬ ನಂಬಿಕೆ ಇದೆ. ಆದ್ದರಿಂದ ಈ ಕ್ಷೇತ್ರವನ್ನು ದಕ್ಷಿಣ ಕಾಶಿ ಎಂದು ಕರೆಯಲಾಗುತ್ತದೆ. ಪ್ರತಿ ವರ್ಷ ಸಾವಿರಾರು ಭಕ್ತರು ಈ ಕ್ಷೇತ್ರಕ್ಕೆ ಭೇಟಿ ನೀಡಿ ಶಿವನ ಕೃಪೆಗೆ ಪಾತ್ರರಾಗುತ್ತಾರೆ. ಹಾಗಾದರೆ ಸ್ನೇಹಿತರೆ, ವರ್ಷದಲ್ಲಿ ಕೇವಲ 28 ದಿನಗಳ ಕಾಲ ತೆರೆದಿರುವ ಈ ಅದ್ಭುತ ಶಿವಕ್ಷೇತ್ರದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ನೀವು ಯಾವಾಗಲಾದರೂ ಕೊಟ್ಟಿಯೂರು ಶಿವಕ್ಷೇತ್ರಕ್ಕೆ ಭೇಟಿ ನೀಡಿದ್ದೀರಾ? ನಿಮ್ಮ ಅನುಭವವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ಇಂತಹ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಧನ್ಯವಾದಗಳು.